2024-25ನೇ ಶೈಕ್ಷಣಿಕ ಸಾಲಿನ BEd ದಾಖಲಾತಿಗೆ ಅರ್ಜಿಯನ್ನು ಆಹ್ವಾನಿಸುವಂಥ ಕುರಿತು ಈಗ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇನಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ಲಿ ವಿಷಯವನ್ನು ಗಮನಿಸಬಹುದು. 2024-25ನೇ ಸಾಲಿನ BEd ಕೋರ್ಸ್ಗೆ ದಾಖಲಾತಿ ಕುರಿತು ಅಂದರೆ ಇರುವಂಥ ವಿಷಯ ಏನಪ್ಪ ಅಂದರೆ 2024-25ನೇ ಶೈಕ್ಷಣಿಕ ಸಾಲಿನ 2 ವರ್ಷದ BEd ಕೋರ್ಸಿನ ದಾಖಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟಾದ ಸೀಟುಗಳನ್ನು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಭರ್ತಿ ಮಾಡುವ ಸಂಬಂಧ ದಿನಾಂಕ 15/10/2024ರಿಂದ ದಾಖಲಾತಿ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಂದರೆ 2024-25ನೇ ಶೈಕ್ಷಣಿಕ ಸಾಲಿನ BEd ಕೋರ್ಸ್ಗೆ ಅರ್ಜಿಯನ್ನು ಆಹ್ವಾನಿಸಬೇಕಾಗಿರುತ್ತೆ. ಅದನ್ನು 15/10/2024ರಿಂದ ಅರ್ಜಿಯನ್ನು ಆಹ್ವಾನಿಸ್ತೀವಿ ಅಂತೇಳಿ CSE ಕಡೆಯಿಂದ ಅಂದರೆ ಕೇಂದ್ರೀಕೃತ ದಾಖಲಾತಿ ಕಡೆಯಿಂದ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. BEd ಕೋರ್ಸ್ಗೆ ದಾಖಲಾತಿಗಾಗಿ ಆನ್ಲೈನ್ ಮೂಲಕ ಅಭ್ಯರ್ಥಿಗಳಿಂದ ಅರ್ಜಿ ಸ್ವೀಕರಿಸಲಾಗುತ್ತಿದ್ದು, ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಪರಿಶೀಲನೆ ಮಾಹಿತಿಗಳನ್ನು ಇಂದೀಕರಿಸುವುದು. ಅಂದರೆ ಇದು ಏನು ಮಾಡಿದ್ದಾರೆ ಅಂದರೆ ರಾಜ್ಯದ ಎಲ್ಲ CT ಮತ್ತು ಡಯಟ್ಗಳಿಗೆ ಬರೆದಿರುವಂಥ ಒಂದು ಪತ್ರವಾಗಿರುವಂಥದ್ದು. ಸೊ ಇಲ್ಲಿ BA BCom BSc ಅಂದರೆ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡು BEdಗೋಸ್ಕರ ವೇಟ್ ಮಾಡ್ತಾ ಇರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಪ್ರಮುಖವಾದಂಥ ಮಾಹಿತಿಯಾಗಿದೆ. ಯಾಕೆಂದರೆ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ BEd ಆನ್ಲೈನ್ ಅರ್ಜಿಗಳನ್ನು ಈಗ ಕರೆಯುತ್ತಿರುವಂಥದ್ದು. ಅಂದರೆ ಮುಂದಿನ ವಾರದಲ್ಲಿ ಬಹುತೇಕ ಸಂಪೂರ್ಣವಾದಂಥ ಒಂದು ನೋಟಿಫಿಕೇಷನ್ ಬರ್ಬೋದು. ಈಗ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ ಪುನಃ ಮುಂದಿನ ಅಕ್ಟೋಬರ್ ಅಥವಾ ನವಂಬರ್ವರೆಗೂ ಕೂಡ ಆನ್ಲೈನ್ ಅರ್ಜಿಗೋಸ್ಕರ ಕಾಯಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಯಾವುದೇ ತಪ್ಪುಗಳಾಗದಂತೆ ಅಂದರೆ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ವಾಸಸ್ಥಳ ಆಗಿರ್ಬೋದು, ಈ ರೀತಿಯ ದಾಖಲೆಗಳನ್ನೆಲ್ಲವನ್ನು ಸಾಧ್ಯವಾದಷ್ಟು ಬೇಗ ನೀವು ಸಿದ್ಧಪಡಿಸಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಏನೆಲ್ಲ ಮಾಹಿತಿಗಳು ಬೇಕಾಗ್ತವೆ ಅಂತೇಳಿ ಸಂಪೂರ್ಣವಾದಂಥ ಒಂದು ನೋಟಿಫಿಕೇಷನ್ ಬಿಡ್ತಾರೆ. ಆ ನೋಟಿಫಿಕೇಷನ್ ಬಂದಾಗ ನಾನು ಮತ್ತೊಂದು ವಿಡಿಯೋವನ್ನು ಮಾಡಿ ಏನೆಲ್ಲ ದಾಖಲೆಗಳು ಬೇಕಾಗ್ತವೆ ಅನ್ನೋದ್ರ ಬಗ್ಗೆ ವಿವರವಾದಂಥ ಒಂದು ಮಾಹಿತಿಯನ್ನು ನೀಡ್ತೀನಿ. ಸದ್ಯಕ್ಕಂತೂ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಅಂದರೆ ಡಿಗ್ರಿ ಫೈನಲ್ ಇಯರ್ ಇದ್ದೀನಿ, ಮುಂದೆ ಎಕ್ಸಾಮ್ ಇದೆ ಅಂದರೆ ಬಹುಶಃ ಹಾಕೋಕ್ಕೆ ಬರೋದಿಲ್ಲ. ಯಾಕಂದರೆ 6 ಸೆಮ್ಮಿನ ರಿಸಲ್ಟ್ ಕ್ಲಿಯರ್ ಆಗಿರಬೇಕಾಗುತ್ತೆ. ಯಾಕಂದರೆ ಪರ್ಸೆಂಟೇಜ್ ಮೇಲೇ ಈ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. CSE ಕಡೆಯಿಂದ BEd ಸೀಟ್ಗಳೇನು ಕೊಡ್ತಾರೆ ಅದು ಪರ್ಸೆಂಟೇಜ್ ಆಧಾರದ ಮೇಲೆ ಮತ್ತು ಕೆಟಗರಿ ವೈಸ್ ಕೊಡೋದ್ರಿಂದ 6 ಸೆಮ್ಮಿನ ರಿಸಲ್ಟ್ ಕ್ಲಿಯರ್ ಆಗಿರಬೇಕಾಗುತ್ತೆ. ಆದರೆ ಈಗಾಗಲೇ ಯಾರು ಎಕ್ಸಾಮನ್ನು ಬರೆದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಸಿಗ್ಬೋದು. ಯಾಕಂದರೆ ಡೇಟು 1 ಸಾರಿ ಅಥವಾ 2 ಸಾರಿ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಕಡ್ಡಾಯವಾಗಿ ಹಾಗೇ ಆಗುತ್ತೆ ಅಂತ ಹೇಳಲ್ಲ. ಬಟ್ ಪ್ರತಿ ಸಲನೂ ಕೂಡ ಡೇಟನ್ನು ಮುಂದಕ್ಕೆ ಹಾಕಿದರೆ ಈಗಲೂ ಕೂಡ ಡೇಟ್ ಮುಂದಕ್ಕೆ ಹಾಕ್ಬೋದು. ಯಾಕಂದರೆ ಕೆಲವು ಯೂನಿವರ್ಸಿಟಿ ಸ್ವಲ್ಪ ಲೇಟಾಗಿ ರಿಸಲ್ಟನ್ನು ಬಿಡ್ತಾ ಇರ್ಬೋದು. ಈ ಕಾರಣದಿಂದಾಗಿ ಹೆಚ್ಚು ಕಡಿಮೆ ನಿಮಗೆ ಅವಕಾಶಗಳು ಸಿಗ್ತವೆ. ಅಂದರೆ ಯಾರೆಲ್ಲ ಎಕ್ಸಾಮ್ ಮುಗಿಸಿದ್ರಿ ಅವರು ಅರ್ಜಿಯನ್ನು ಸಲ್ಲಿಸೋದಷ್ಟು ಡೇಟ್ ಮುಗಿಯೋದ್ರೊಳಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಯಾಕೆಂದರೆ ನಿಮ್ಮ ರಿಸಲ್ಟನ್ನು ಎಲ್ಲ ಯೂನಿವರ್ಸಿಟಿಗಳು ಅಷ್ಟರಲ್ಲಿ ರಿಸಲ್ಟನ್ನು ಬಿಡ್ತಾರೆ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.